ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕೆಲವೇ ಗಂಟೆಗಳ ಹಿಂದೆ ನಾವೊಂದು ವಿಡಿಯೋ ಮಾಡಿದ್ವಿ. ಸಿದ್ದರಾಮಯ್ಯ ಹಾಗೂ ದೇವೇಗೌಡರ ಭೇಟಿ ಕುರಿತಾಗಿ ಒಂದಿಷ್ಟು ಸ್ವಾರಸ್ಯಕರ ಮಾಹಿತಿಯನ್ನ ನಿಮ್ಮ ಮುಂದಿಡೋ ಕೆಲಸ ಮಾಡಿದ್ವಿ. ಸಿದ್ದು ಹಾಗೂ ದೇವೇಗೌಡರ ಭೇಟಿ ಹಿಂದಿರೋ ಕಾರಣ ಏನು? ದೇವೇಗೌಡರು ಹಾಗೂ ಸಿದ್ದರಾಮಯ್ಯ ಮತ್ತೆ ಒಂದಾಗ್ತಾರ? ಕಾಂಗ್ರೆಸ್ ರಾಜಕೀಯದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದರ ಕಂಪ್ಲೀಟ್ ಮಾಹಿತಿ ನೀಡಿದ್ವಿ. ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಮಿಸ್ ಮಾಡದೆ ನೋಡಿ. ಈಗ ನಾವು ಮಾಡಿದ್ದ ಹಿಂದಿನ ವಿಡಿಯೋಗೂ ಈ ವಿಡಿಯೋ ಸುದ್ದಿಗೂ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸ್ತಿದೆ. ದೇವೇಗೌಡರ ಜೊತೆ ಸಿದ್ದರಾಮಯ್ಯ ಕೈ ಜೋಡಿಸ್ತಾರಾ ಅನ್ನೋ ಅನುಮಾನ ಹುಟ್ಕೊಂಡಿರೋ ಹೊತ್ತಲ್ಲೇ ಬಿಜೆಪಿ ನಾಯಕರು ಸಿದ್ದು ಮನೆಗೆ ಹುಡ್ಕೊಂಡು ಬಂದಿದ್ದಾರೆ. ಒಬ್ಬರಾದ ಮೇಲೆ ಒಬ್ಬರಂತೆ ಬಿಜೆಪಿ ನಾಯಕರು ಸಿದ್ದರಾಮಯ್ಯರನ್ನ ಭೇಟಿ ಮಾಡ್ತಿದ್ದಾರೆ. ಇದು ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ದೇವೇಗೌಡರ ಜನತಾದಳ ಪಕ್ಷ ಬಿಜೆಪಿ ಜೊತೆಗೆ ಮೈತ್ರಿಯಲ್ಲಿದೆ. ಈಗ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಮನೆಗೆ ಹುಡ್ಕೊಂಡು ಬರ್ತಾ ಇದ್ದಾರೆ. ದೇವೇಗೌಡ ಹಾಗೂ ಸಿದ್ದು ಭೇಟಿಯಾದ ಕೆಲವೇ ಗಂಟೆಗಳಲ್ಲಿ ಈ ಎಲ್ಲ ಬೆಳವಣಿಗೆ ಆಗ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯ ನಿವಾಸದ ಸೂಕ್ತ ಆಗ್ತಿರೋದೇನು? ಇಷ್ಟು ದಿನ ಇಲ್ಲದವರು ಈಗ ಏಕಾಏಕಿ ಸಿದ್ದರಾಮಯ್ಯ ಮನೆಗೆ ಕಮಲ ನಾಯಕರು ಬರ್ತಿರೋದ್ಯಾಕೆ? ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಮೇಲೆ ಕಣ್ಣಿಟ್ಟಿದ್ದಾರ? ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆತ್ಮೀಯರೇ, ರಾಜ್ಯ ರಾಜಕೀಯದಲ್ಲಿ ಕುತೂಹಲಕಾರಿ ಬೆಳವಣಿಗೆಗಳು ನಡೆಯೋದಕ್ಕೆ ಶುರುವಾಗಿದೆ. ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡಬೇಕು ಅಂತ ಸಿಎಂ ಡಿಕೆಶಿ ದೆಹಲಿಯಲ್ಲಿ ಓಡಾಡ್ತಾ ಇದ್ರೆ, ಇತ್ತ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ಮಹತ್ವದ ಬೆಳವಣಿಗೆ ನಡೀತಾ ಇದೆ. ಸಿದ್ದು ಮನೆಗೆ ಬಿಜೆಪಿ ನಾಯಕರ ದಂಡೆ ಹರಿದು ಬರ್ತಾ ಇದ್ದು ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ಕಳೆದ 24 ಗಂಟೆಗಳಲ್ಲಿ ಸಾಲು ಸಾಲಾಗಿ ಬಿಜೆಪಿ ನಾಯಕರು ಸಿದ್ದರಾಮಯ್ಯರನ್ನ ಭೇಟಿ ಮಾಡ್ತಿರೋದು ರಾಜಕೀಯ ವಲಯದಲ್ಲಿ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ಬುಧವಾರ ಪರಿಷತ್ ಸದಸ್ಯ ಸಿಟಿ ರವಿ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಕೆಲ ಕಾಲ ಚರ್ಚಿಸಿದ್ರು. ಸಿದ್ದರಾಮಯ್ಯ ಹಾಗೂ ಸಿಟಿ ರವಿ ಅಂದ್ರೆ ರಾಜ್ಯ ರಾಜಕೀಯದಲ್ಲಿ ಹಾವು ಮುಂಗುಸಿ ಇದ್ದಂತೆ. ಒಬ್ಬರಿಗೊಬ್ರು ಸದಾ ಆರೋಪ ಪ್ರತ್ಯಾರೋಪ ಮಾಡ್ತಾನೆ ಇರ್ತಾರೆ. ಅಂತಹದ್ರಲ್ಲಿ ಈ ಇಬ್ಬರು ನಾಯಕರು ಏಕಾಏಕಿ ಭೇಟಿಯಾಗಿದ್ದು ಭಾರಿ ಕುತೂಹಲ ಮೂಡಿಸಿದೆ. ಇದರ ಬೆನ್ನಲ್ಲೇ ಗುರುವಾರ ಮಾಜಿ ಸಚಿವ ಹಾಗೂ ಶಾಸಕರಾದ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ. ರಮೇಶ್ ಜಾರಕಿಹೊಳಿ ಅಂದ್ರೆ ಒಂದು ಕಾಲದ ಸಿದ್ದರಾಮಯ್ಯ ಪರಮಾಪ್ತ. ಹಾಗೆ ಹೇಳಬೇಕು ಅಂದ್ರೆ ಇವತ್ತು ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿದ್ರೆ ಸತೀಶ್ಗಿಂತಲೂ ಒಂದು ಕೈ ಮೇಲಿರ್ತಾ ಇದ್ರು. ಸಿಎಂ ಡಿಕೆಶಿಗೆ ಸಮನಾಗಿ ಗುರುತಿಸಿಕೊಳ್ತಾ ಇದ್ರು. ಆದ್ರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಆಪರೇಷನ್ ಕಮಲ ದಾಳ ಆದ್ರು. ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿರೋ ರಮೇಶ್ ಜಾರಕಿಹೊಳಿ ಬಿಜೆಪಿಯಲ್ಲೂ ಅಷ್ಟಕ್ಕಷ್ಟೇ, ಪಕ್ಷದ ಯಾವ ಚಟುವಟಿಕೆಯಲ್ಲೂ ಕಾಣಿಸಿಕೊಳ್ತಾ ಇಲ್ಲ. ಇಂಥ ಹೊತ್ತಲ್ಲೇ ಈಗ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಬ್ಬ ಬಿಜೆಪಿ ನಾಯಕ ಹಾಗೂ ಮಾಜಿ ಶಾಸಕ ರಾಜು ಗೌಡ ಕೂಡ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಹೋಗಿದ್ದಾರೆ. ಮೇಲ್ನೋಟಕ್ಕೆ ಇದೆಲ್ಲವೂ ಔಪಚಾರಿಕ ಭೇಟಿ ಅಂತಿದ್ದಾರೆ. ಆದ್ರೆ ಅಸಲಿ ಕಾರಣವೇ ಬೇರೆ ಇದೆ ಅನ್ನೋ ಗುಮಾನಿಯೂ ಹುಟ್ಕೊಂಡಿದೆ. ಸಿದ್ದರಾಮಯ್ಯ ಅಹಿಂದ ಯಾತ್ರೆಗೆ ಸಜ್ಜಾಗ್ತಿದ್ದಾರೆ ಅನ್ನೋ ಸುದ್ದಿ ಹಬ್ಬಿದೆ. ಜೊತೆಗೆ ಮುಂದಿನ ತಿಂಗಳು ನಡೆಯೋ ಅಹಿಂದ ಸಮಾವೇಶದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಕೂಡ ಅಹಿಂದ ಸಮುದಾಯಕ್ಕೆ ಸೇರಿದ ನಾಯಕ. ಅಲ್ಲದೆ ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಪರಮಾಪ್ತ. ಈಗ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯರಿಂದ ದೂರ ಆಗಿದ್ದಾರೆ. ಹೀಗಾಗಿ ರಮೇಶ್ ನಡೆ ತುಂಬಾ ಕುತೂಹಲ ಮೂಡಿಸ್ತಾ ಇದೆ. ಒಂದು ಭೇಟಿ ಹಿಂದೆ 10 ಕಾರಣ ಹುಟ್ಕೊಳ್ಳುವಂತೆ ಮಾಡ್ತಾ ಇದೆ. ನಿನ್ನೆಯಷ್ಟೇ ದೇವೇಗೌಡರು ಹಾಗೂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. ಇದರ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯ ಮನೆಗೆ ಬಿಜೆಪಿ ನಾಯಕರು ಓಡೋಡಿ ಬರ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ದೊಡ್ಡದೊಂದು ಸಂದೇಶ ಹೊರಬೀಳೋ ಮುನ್ಸೂಚನೆ ಸಿಗ್ತಾ ಇದೆ. ಆದ್ರೆ ಏನು ಎತ್ತ ಅನ್ನೋದು ಮಾತ್ರ ಇನ್ನೂ ಸ್ಪಷ್ಟ ಆಗಿಲ್ಲ. ಆತ್ಮೀಯರೇ, ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಪಕ್ಷ ಅನ್ನೋದು ಮನೆಯೊಂದು 3 ಬಾಗಿಲಿನಂತಾಗಿದೆ. ದಿಕ್ಕಿಗೊಬ್ಬ ನಾಯಕರು ಸೆಟೆದು ನಿಂತಿದ್ದಾರೆ. ಸ್ವಪಕ್ಷದ ವಿರುದ್ಧವೇ ವಾಗ್ದಾಳಿ ಮಾಡ್ತಿದ್ದಾರೆ. ಇದರ ಜೊತೆಗೆ ವಾಲ್ಮೀಕಿ ಹಗರಣದ ಸುಳಿಯಲ್ಲಿ ಸಿಲುಕಿರೋ ನಾಗೇಂದ್ರ ವಿರುದ್ಧ ದೋಸ್ತಿ ನಾಯಕರು ಜಂಟಿ ಸಮರ ಸಾರಿದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಭಾರಿ ಒತ್ತಡ ಹೇರ್ತಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ಸಿದ್ದರಾಮಯ್ಯ ಮಾತ್ರ ತುಟಿಕ್ ಪಿಟಿಕ್ ಅಂತಿಲ್ಲ. ಒಂದೇ ಒಂದು ದಿನವೂ ಈ ಬಗ್ಗೆ ಮಾತನಾಡಿಲ್ಲ. ಅಸಮಾಧಾನಿತರನ್ನ ಕರೆದು ಮಾತನಾಡೋ ಕೆಲಸವನ್ನೂ ಮಾಡಿಲ್ಲ. ಬದಲಿಗೆ ಸಿದ್ದರಾಮಯ್ಯ ಮುನಿಸನ್ನೇ ತಣಿಸೋರೆ ಇಲ್ಲದಂತಾಗಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರ ಒಂದೊಂದು ನಡೆ ಮೇಲೂ ದಿಲ್ಲಿ ನಾಯಕರು ಕಣ್ಣಿಟ್ಟಿದ್ದಾರೆ. ಅದರಲ್ಲೂ ನಿನ್ನೆಯಿಂದ ಆಗ್ತಾ ಇರೋ ಬೆಳವಣಿಗೆ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಹಿಂದೆ ದೊಡ್ಡ ಶಾಸಕರ ಪಡೆ ಇದೆ.
ಜೊತೆಗೆ ಅಹಿಂದ ಮತಗಳು ನಿಂತಿರೋದು ಕೂಡ ಸಿದ್ದರಾಮಯ್ಯ ಮೇಲೆ. ಒಂದು ವೇಳೆ ಸಿದ್ದರಾಮಯ್ಯ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ರು ಅಂದ್ಕೊಳ್ಳಿ, ಅದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸೋದ್ರಲ್ಲಿ ಅನುಮಾನ ಇಲ್ಲ. 2028ಕ್ಕೂ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅಂದ್ಕೊಂಡಿರೋ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅವರೇ ದೊಡ್ಡ ಸವಾಲಾದ್ರೂ ಡೌಟ್ ಇಲ್ಲ. ಇದೆಲ್ಲವೂ ದಿಲ್ಲಿ ನಾಯಕರಿಗೆ ಚೆನ್ನಾಗೇ ಗೊತ್ತಿದೆ. ಹೀಗಾಗಿಯೇ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋ ಆಟ ಆಡ್ತಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಮಾತ್ರ ಯಾವುದಕ್ಕೂ ಬಗ್ತಾ ಇಲ್ಲ. ತಾವು ಹೇಳಿದವರಿಗೆ ಸಚಿವ ಸ್ಥಾನ ನೀಡಿಲ್ಲ ಅನ್ನೋದನ್ನೇ ಮುಂದಿಟ್ಕೊಂಡು ಮೌನ ಸಮರ ಸಾರಿದ್ದಾರೆ. ಸೆಪ್ಟೆಂಬರ್ 6ಕ್ಕೆ ಅಹಿಂದ ಸಮಾವೇಶ ಇದೆ. ಈ ಸಮಾವೇಶ ಆದ್ಮೇಲೆ ಮತ್ತಿನ್ನೇನು ಬೆಳವಣಿಗೆ ಆಗ್ತಾವೋ ಹೇಳೋದಿಕ್ಕಾಗಲ್ಲ. ಯಾಕಂದ್ರೆ ಅಹಿಂದ ಸಮಾವೇಶ ಅನ್ನೋದು ಸಿದ್ದರಾಮಯ್ಯ ಅವರ ರಾಜಕೀಯ ಬದುಕನ್ನೇ ಬದಲಿಸಿದ್ದು ಅಹಿಂದ ಸಮಾವೇಶದ ಮೂಲಕವೇ. ಸಿದ್ದರಾಮಯ್ಯ ಈ ಮಟ್ಟಕ್ಕೆ ಬೆಳೆದು ಬಂದವರು. ಹೀಗಾಗಿ ಅಹಿಂದ ಸಮಾವೇಶದಲ್ಲಿ ಸಿದ್ದು ದೊಡ್ಡ ಸೂಚನೆ ನೀಡ್ತಾರಾ ಅಂತ ಎಲ್ಲರೂ ಕಾದು ಕೂತಿದ್ದಾರೆ. ಆತ್ಮೀಯರೇ, ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಬಿಜೆಪಿಗೆ ಬೇಕಿರೋದು ಒಂದೇ, ಕಾಂಗ್ರೆಸ್ನ ಅಧಿಕಾರದಿಂದ ದೂರ ಇಡಬೇಕು ಅನ್ನೋದು. ಒಂದು ವೇಳೆ ಸಿದ್ದರಾಮಯ್ಯ ಬಿಜೆಪಿಗೆ ಬಂದಿದ್ದೇ ಆದ್ರೆ ಆನೆ ಬಲ ಬಂದಂತೆ. ಯಾಕಂದ್ರೆ ಹಿಂದುತ್ವದ ವೋಟುಗಳ ಜೊತೆಗೆ ಅಹಿಂದ ವೋಟುಗಳು ಕೂಡ ತಾನಾಗೆ ಬಿಜೆಪಿ ಬಾಗಿಲಿಗೆ ಬರುತ್ತೆ. ಆದ್ರೆ ಸಿದ್ದರಾಮಯ್ಯ ಬಿಜೆಪಿಗೆ ಹೋಗ್ತಾರಾ ಅನ್ನೋದೇ ಅನುಮಾನ. ಆದ್ರೆ ಸಾಧ್ಯತೆಗಳನ್ನ ಅಲ್ಲಗಳೆಯುವಂತಿಲ್ಲ. ದೇವೇಗೌಡರು ಕೂಡ ಬಿಜೆಪಿ ವಿರುದ್ಧವೇ ರಾಜಕಾರಣ ಮಾಡಿದವರು. ಬಿಜೆಪಿಯನ್ನ ಯಾವಾಗ್ಲೂ ಕೋಮುವಾದಿ ಪಕ್ಷ ಅಂತ ಟೀಕಿಸ್ತಾ ಇದ್ದವರು. ಅಷ್ಟೇ ಯಾಕೆ, ಮೋದಿ ಪ್ರಧಾನಿಯಾದ್ರೆ ದೇಶವನ್ನೇ ಬಿಟ್ಟು ಹೋಗ್ತೀನಿ ಅಂದಿದ್ರು. ಅಂತವರು ಈಗ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಹಾಗಂತ ಸಿದ್ದರಾಮಯ್ಯ ಅಷ್ಟು ಈಸಿಯಾಗಿ ತಮ್ಮ ತತ್ವ ಸಿದ್ಧಾಂತಗಳನ್ನ ಬಿಟ್ಬಿಡ್ತಾರೆ ಅಂತ ಹೇಳೋದು ಕಷ್ಟ. ಅಹಿಂದ ನೆಲೆಗಟ್ಟಿನ ಮೇಲೆಯೇ ರಾಜಕಾರಣ ಮಾಡಿದವರು ಸಿದ್ದರಾಮಯ್ಯ. ಜೊತೆಗೆ ಬಿಜೆಪಿಯನ್ನ ಕೋಮು ಪಕ್ಷ ಅಂತಾನೆ ದೂರ ಇಟ್ಟವರು. ಅಂತವರು ಬಿಜೆಪಿಗೆ ಹೋಗೋದು ಅನುಮಾನವೇ. ಆದ್ರೆ ಇತ್ತೀಚೆಗೆ ನಡೀತಾ ಇರೋ ಬೆಳವಣಿಗೆ ಮಾತ್ರ ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡ್ತಾ ಇದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.